ಪ್ರಾಕ್ಟೀಸ್ ಕಡಿಮೆ ಆಡ್ತೀನಿ ಇದ್ರೆ ಬೇಡ ಎಲ್ಲ ಸಪ್ರೇಟ್ ಆಗಿಬಿಡಕ್ಕೆ ಕಿರಿಕಿರಿ ಆನಂದ ಅದು ಮೊನ್ನೆ ನಮ್ಮ ವಿಷಯ ಅವರು ಇದು ಮಾಡ್ಯಾರ ಪ್ರಭು ಸರ್ ಪವನ್ ಸರ್ ಬಂದೇ ಇಲ್ಲ ಅಂದ್ರೆ ಪವನ್ ಸರ್ ಬಂದೇ ಇಲ್ಲ ನಿಮ್ಮ ಸುರೇಶ್ ಬಂದಿಲ್ಲ ಬಿಡ್ರಿ ವಿನಾಯಕ್ ಬಂದ್ರಿ ಕಂಪ್ಯೂಟರ್ ಉದ್ದಾರ ಮಾಡ್ಕೊಂಡು ನಂತರ ಅದು ಇದು ತೊಂಬರ ನಿಂದು ಯಾವ ನಿಂತಿದ್ದ ಆ ತಗೊಂಡಿದ್ದೀನಲ್ಲ ಮುನ್ಸಿಪಾಲಿಟಿಗೆ ಕೊಡೋದು ಅಲ್ಲಿ ಉತ್ತಾರ ನಮ್ಮ ಕಡೆ ಬರ್ತಿದ್ದೋದು ಈಗ ನಮ್ಮ ಕಡೆ ಉತ್ತಾರ ಬಂದಾಗ್ಬಿಡ್ತಾವ ಈಗೆಲ್ಲ ಮುನ್ಸಿಪಾಲಿಟಿ ಎಲ್ಲ ಹೋಗ್ತಾವೆ ಹಾಂ ಅಲ್ಲಿ ಕಂಪ್ಯೂಟರ್ ಉತ್ತಾರ ಮಾಡ್ತೀವಿ ಮಾಡೋದು ಮಾಡ್ತೀವಿ ಅದು ಸರಿ ಎಲ್ಲರೂ ಆಧಾರ ಬೇಕು ನಿಮ್ಮ ಮುಖ್ಯ ಮಾಡೋದು ಬೇಕು ಹಾಂ ಹಾಂ
आप घंटे यहाँ अलग अलग कर रहे हैं, स्कैन कर रहे हैं, इसके ऊपर देख रहे हैं। मैंने कहता है पूरे भ्रमण करने ಪೆಂಡಿಂಗ್ ಇದೆ ಬೆಂಗಳೂರಿಗೆ ಪೆಂಡಿಂಗ್ ಇದೆ ಅದು ವಾಟ್ಸಪ್ಪಲ್ಲಿ ಬಂತು ಅದು ಸರ್ವೆ ನಂಬರ್ 3 ಏನು ಪೆಂಡಿಂಗ್ ತೋರಿಸ್ತಾ ಇದೆ ಏನು ಪೆಂಡಿಂಗ್ This property is under the mutation. Please contact Bhumi Help and Desk Company. ಇದು ಏನೋ ಬರ್ತಾ ಇದೆಪ್ಪ ಪಾಪ Yes sir. This property is under mutation. Please contact Bhumi Help Desk Company ಮಾತಾಡೋ desk. ಮೂರು ಸ್ಟಾರ್ ಬಾರ್ ಯಾವ ತಾಳಿಕೋಟೆ 3 ಬಾರ್ ಸ್ಟಾರ್ ಅಂತ ಸ್ಟಾರ್ 3 ಬಾರ್ ಸ್ಟಾರ್ 6 ಕರೆದಿ ಬಂದ ಸರ್ ಏನೋ ಪ್ರೊಸೆಸ್ ಆಗೈತೆ ಏನಾದ್ರು ಮುಗಿದೈತು ಏನು ಹೇಳ್ರಿ ಹಾಂ ರೀ ಪ್ರೊಸೆಸ್ ಆಯ್ತು ಸರ್ ಏನು ಕರೀ ಕರಿದಿ ತೊಗೊಂಡು ಜಮೀನು ಯಾರು ಏ ವೀರೇಶ್ ಕಿಶೋರ್
ಅದು ಏನದು ಅಂಡರ್ ಪ್ರೊಸೆಸ್ ಅಂತ ಬರ್ತಾ ಇದೆಲ್ಲ ಏನು? ಯಾವುದು ಯಾರ ಹೆಸರಲ್ಲೇ ಖರೀದಿ ಆಗ್ಯದ? ಈಗ ಮತ್ತೆ ಖರೀದಿ ಬಂದಿದೆನಾ? ಯಾವಾಗ ಬಂದಿದೆ? 30ಕ್ಕ? ಓಕೆ ಓಕೆ. ಏನು ಕೋರ್ಟ್ ಕಮಿಷನ್ ಹಾಕೊಟ್ಟದೇನು? ಆಯ್ತಾಯ್ತು. ಅದೇ ಅದು ಆಗಿದೆ, ಮತ್ತದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಕೊಟೇಶನ್ ಅಂಡರ್ ಪ್ರೊಸೆಸ್ ಅಂತ ಬರ್ತದ. ಅಂದ್ರೆ ಅಬ್ದುಲ್ ರಜಾಕ್ ಅಂತ ಹೆಸರಲ್ಲೇ ಖರೀದಿ ಏನೋ ಆಗ್ಯದಂತ ಹಾಕ್ಯದಂತ ನೋಡ್ರಿ. ಮತ್ತೆ ಅಲ್ಲ, ಇದು ಲಾಗಿನ್ ಸಿರಸ್ಟರ್ ಲಾಗಿನ್ ಅಲ್ಲಿ ಪೆಂಡಿಂಗ್ ಇದೆ ಅಂತ ಬರ್ಬೇಕ್ರಿ ಮೇಡಮ್. ಈ ತರ ಬರಬಾರ್ದು. ರೆಡ್ಡಿಂಗ್ ಅಂಡರ್ ಪ್ರೋಗ್ರೆಸ್. ಎಸ್ ಮೇಡಮ್, ಅದನ್ನ ಮಣ್ಣಿನ ನಾನು ಸರ್ವಿಂಗ್ ಕರೆಕ್ಟ್ ಮಾಡ್ಕೊಂಡಿರ್ತೀವಿ. ಲಾಗಿನ್ ಸಿರಸ್ಟರ್ ಲಾಗಿನ್ ಅಲ್ಲಿ ಪೆಂಡಿಂಗ್ ಇದೆ ಅಂತ ಬರ್ಬೇಕ್ರಿ ಮೇಡಮ್. ಯಾವುದು ಶಿರಸ್ತರ್ ಲಾಗಿನ್ ಅಲ್ಲಿ ಪೆಂಡಿಂಗ್ ಶಿರಸ್ತರ್ ಲಾಗಿನ್ ಪೆಂಡಿಂಗ್ ಅಂತ ಯಾವಾಗ ಬರ್ತದೆ ಗೊತ್ತಾಗಲಿ. ಅದು ತಕರಾರು ಬಂದಾಗ ಶಿರಸ್ತರ್ ಲಾಗಿನ್ ಒಂದು ಅಪ್ರೂವ್ ಕೂಡ ಬಾಕಿ ಇದ್ದಾಗ ಶಿರಸ್ತರ್ ಲಾಗಿನ್ ಪೆಂಡಿಂಗ್ ಇದೆ ಅಂತ ಬರ್ತದ. ಇದ್ರ ಮೇಲೆ ಏನು ಅದು ತಕರಾರು ಬಂದಿತ್ತು ರೀ. ತಕರಾರು ಬಂದ ನಂತರ ಸ್ಟಡಿ ಕೇಳಿ RTS ಆಯಿತು. RTS ಪ್ರಕ್ರಿಯೆ ಮಾಡ್ಯಾರೆ. ಅವರು ಆ ಡನ ಮಂಜೂರಾದ ಸಂಬಂಧ ಒಪ್ಪಿಗೆ ಕೊಟ್ಟರು ಸರ್ ಅಷ್ಟೇ. ಇದು ಅದಕ್ಕೆ ಅದು ಸಂಬಂಧ ಇಲ್ಲ. ಇನ್ನೊಂದು ಕ್ಯಾಜುವಲಿ ಖರೀದಿ ಕೊಟ್ರಿ, ಖರೀದಿ ಕೊಟ್ಟ ನಂತರ ಸರಸರಲಾಗಿ ಬಂದು ಅಪ್ರೂವಲ್ ಆಯ್ತಪ್ಪ ಅಂದ್ರೆ ಈ ಥರ ಬರ್ದಿಲ್ಲ, ಡೈರೆಕ್ಟ್ ಒಪ್ಪಿಗೆ ಪತ್ರ ಬಂದ್ಬಿಡ್ತೈತೆ ರೀ ಸೀದಾ. ಅದೇನದ ಮುಟೇಶನ್ ಒಪ್ಪಿಗೆ ಅಂತ ಹೇಳಿ. ಸೊ ಇದೇನು ಬಂದದ್ರಿ, ಇದು ಸ್ಥಿರಸ್ತರ ತಕರಾರನ್ನ ಊರ್ಜಿತಿಗೆ ಒಪ್ಪಿಗೆ ಕೊಟ್ರ ಅಂತ ಹೇಳಿ. ಅಂದ್ರೆ ಇದು ಖರೀದಿ ಆದ ನಂತರ ತಕರಾರು ಬಂದಿತ್ರಿ. ತಕರಾರು ನಮ್ದು RTS ಕೇಸ್ ನಡೀತು. RTS ಕೇಸ್ ನಡೀತು. ಆ ಕೇಸ್ ಒಳಗೆ ಆ ಡ ಮಂಜೂರಾಯ್ತು. ನಮ್ಗೆ RTS ಕೇಸ್ ನಡೆದಾಗ ನಮ್ಗೆ ಮತ್ತೆ ಹೊಳ್ಳಿ ಯಾವ ನಮ್ಗೆ ಕಾಲಿಂಗು ಬರಲಿಲ್ಲ ಮೇಡಮ್. ಕಾಲಿಂಗ್ 27ಕ್ಕೂ ಇವು 23ಕ್ಕೆ ಅದೇನು ಕಂಟಿನ್ಯೂಸ್ ಡೇಟ್ ಹಾಕೊಂಡ್ರಲ್ಲ ಮೇಡಮ್, ಕಾಲಿಂಗು ಬಂದಿಲ್ಲ ನಮ್ಗೆ. ಅಲ್ಲ, ಡೇಟ್ ಐತಿ ಬರ್ರಿ ಅಂತ ನಮ್ಗೆ ನೋಟಿಸ್ ಇಶ್ಯೂ ಆಗಿಲ್ಲ. ಒಂದು ಸರಿ ಹೇಳ್ತಾರೆ ನೋಟಿಸ್ ಇಶ್ಯೂ ಮಾಡ್ತಾರ್ರಿ, ಮತ್ತೊಂದು ಸರಿ ಕಂಟಿನ್ಯೂ ನೋಟಿಸ್ ಇಶ್ಯೂ ಮಾಡಲ್ರು. ಅದು RTS ಕೇಸ್ ಸಿಸ್ಟಮ್ ಆಗಿದೆ. ನೋಟಿಸ್ ಇಶ್ಯೂ ಮಾಡ್ತಾರೆ. ನಮ್ಮ ಡೇಟ್ ಬಿದ್ದಿದ್ದು ಹೋಗಿದ್ದು ನೀವು ನೋಡ್ತಾ ಇರ್ಬೇಕು, ಬಂದು ನೀವು ಕೇಳ್ಕೊತಾರೆ. ಈಗ ವಿಚಾರಣೆ ಕರಿತೀವಲ್ಲ, ಒಂದು ಸರಿ ಬರ್ತೀರಾ, ಡೇಟ್ ಕೊಟ್ಟಿರ್ತೀವಿ, ಅದು ಮತ್ತೆ ನೆಕ್ಸ್ಟ್ ಡೇಟ್ ಕೊಡ್ತೀವಿ ನೋಡಿ. ನೆಕ್ಸ್ಟ್ ಡೇಟ್ ಕೊಟ್ಟಾಗ ಮತ್ತೆ ನಿಮ್ಗೆ ನೋಟಿಸ್ ಸೆಕೆಂಡ್ ಡೇಟ್ ಟೈಮಿಗೆ ನೋಟಿಸ್ ಹೋಗಲ್ಲ, ನೀವು ನೋಡ್ಕೊತಾರೆ. ಈಗ ಇದು ಅಬ್ದುಲ್ ರಜಾಕ್ಗೆ ಹಾಕ್ಬೇಕಂತ ಬಂದತ್ತಲ್ಲ ಮೇಡಮ್, ಅದು ಕಮಿಷನರ್ ಆದೇಶ ಯಾವ ಆದೇಶ ಅದು ನಮಗೆ ಬಂದಿಲ್ಲ. ಅದು ಅಲ್ಲಿಂದ ಸೀದಾ ಸಬ್ ರಿಜಿಸ್ಟರ್ ಆಫೀಸ್ಲಿಂದ ಆಗಿದೆ. ಏನಾಗಿದೆ ಅದಲ್ರಿ ಮೇಡಮ್, ಈ ಸಿಸ್ಟಮ್ ಯಾವ ಸಿಸ್ಟಮ್ದಾಗ ಕೂತೈತೆ ಅನ್ನೋದು ಗೊತ್ತಾಗ ಭೂಮಿ ಕೇಂದ್ರ ಭೂಮಿ ಕೇಂದ್ರ ನಿಮ್ಗೆ ತಕರಾರು ನೀವು ಸಿಗ್ನೇಚರ್ ಮಾಡ್ರೆ ಇದು ಮಾಡ್ತೇವೆ. ಅಲ್ರಿ ಮೇಡಮ್, ಇದು ಸಿಸ್ಟಮ್ 11 ನಂಬರ್ ಮೇಡಮ್, ಕಾಲಮ್ ಒಂದು ನಿಮಿಷ. ಸಿಸ್ಟಮ್ ಏನದ, ಟ್ರಾನ್ಸಾಕ್ಷನ್ ನಡೀತಾ ಅಥವಾ ಭೂಮಿದಾಗ ಈ ಭೂಮಿ ಕಾವೇರಿ ಇಂಟಿಗ್ರೇಷನ್ ಆಗಿನ ಆಟೋಮೆಟಿಕ್ ಭೂಮಿಗೆ ಬರ್ತದ ಹೋಗ್ತದ. ಅಲ್ಲಿ ಏನು ಟ್ರಾನ್ಸಾಕ್ಷನ್ ಹೋಗ್ತಾವ ಅದು ನಮ್ಮ ಗಮನಕ್ಕೆ ಬರಲ್ಲ. ನೀವೇನು ಈಗ ಆ ಕೊಟೇಶನ್ ನೀವು ತಕರಾರು ಕೊಡೋದಲ್ಲ, ನೀವೇನು ಮಾಡಿ ಇದು ಅಪ್ಲಿಕೇಶನ್ ಅಲ್ಲಿ ಭೂಮಿ ಶಿರಸ್ತಾರಲ್ಲ ಅಥವಾ ಭೂಮಿ ಆಪರೇಟರ್ ಅವ್ರಿಗೆ ಕೊಡ್ರಿ, ಅವ್ರು ತಕರಾರು ಹಾಕೋತಾರೆ. ತಕರಾರು ಹಾಕೊಂಡು ರಿಸೀವ್ ಕೊಡ್ತಾರೆ. ಇಲ್ಲಿ ಸಾಹೇಬ್ರ ಒಂದು ರಿಸೀವ್ ಕೊಡ್ತಾರೆ. ಒಂದು ನಿಮಿಷ ಸರ್, ಮಂಡಿ ಇದು ಕೇಸ್ ಅಂದ್ರೆ RTS ಕೇಸ್ ನಾಲ್ ತೊಡೋನವರು ಅವ್ರು ನಿಮಗೆ ಕೊಟ್ಟಿದ್ದಾರೆ. ಅದು ನೀವು ರಿಸೀವ್ ಅಂತ ಕೊಟ್ಟಿದ್ದಾರೆ. ನಾಲ್ ತೊಡೋಣ ನಾನು ಯಾರಿಗೂ ರಿಸೀವ್ ಇಲ್ಲ, ಇದೇ ರೀ ಮೇಡಮ್. ನಾನು RTS ವಿಚಾರಣೆ ಅವ್ರ ತಕರಾರು ನೀವೇ ಸ್ವೀಕಾರ ಮಾಡಿ. ತಕರಾರು ನೀವೇ ಸ್ವೀಕಾರ ಮಾಡ್ರಿ, ಇದು ಸ್ವೀಕಾರ ಮಾಡ್ರಿ ಮೇಡಮ್. ನಿಮ್ಗೆ ಸ್ವೀಕಾರ ಮಾಡಿ ಕೊಡ್ರಿ. ಯಾಕಂದ್ರೆ ನಿಮ್ಮ ನೇತೃತ್ವ ಹೋಗೋದು, ಇವರ ಬಾಸ್ ಮೇಡಮ್. ಇದು ಒಂದು ಕೊಟ್ಟಿದ್ದೀನಿ ಮೇಡಮ್. ಇದು ಇದು ಮಾಡಿ ನೀವೇ ಕೊಟ್ಟಿದ್ರೆ ಮೇಡಮ್. ಇವ್ರು ನಾ ತಗೊಂಡು ನೋಡಿ ಕೊಟ್ಟಿದ್ದೀನಿ ನಾನು ಸರ್ ಇಷ್ಟೇ ರೀ.
ಈಗ ಏನಲ್ಲಿ ನೀವು ಅಲ್ಲಿ ಕೊಟ್ರಪ್ಪ ಅಂದ್ರೆ ಮೇಡಮ್ ಅವ್ರು ಕೊಟ್ಟಾರ ಇನ್ನೊಂದು ಅಂತ ಹೇಳ್ತೀನಿ, ಪ್ರೊಸೆಸ್ ಕೊಟ್ಟಿಲ್ಲ ಅಂತ ಸ್ಟಾಪ್ ಆಗ್ತೈತಿ. ಅಲ್ಲೇ ಕೊಡ್ತೇವೆ ಅಂತ ಒಂದು ಇದು ಮಾಡಿ ಕೊಟ್ರಿ ಮೇಡಮ್, ಭೂಮಿ ಅವ್ರಿಗೆ ಕೊಡ್ತೇವೆ. ನಾನು ಭೂಮಿ ಕೊಡ್ತೀನಿ, ಬಟ್ ಇನ್ನೊಂದು ತಿಳ್ಕೊರಿ, ಇದು ಯಾವಾಗ ಹೇಳ್ತೀನಿ ಹೇಳಿದ ಆದ್ಮೇಲೆ ತಿಳ್ಕೊರಿ. ಇವ್ ನೀವು ನನ್ನ ಟಪಾಲ್ ಈಗಿನ ಡೇಟ್ಗೆ ಕೊಟ್ಟಿರಂದ್ರು ಅಲ್ಲಿ ಭೂಮಿದಾಗ ಏನ್ ಮಾಡ್ತಾರ 30 ಅಂದ್ರೆ ಇವತ್ತು ಎಷ್ಟದ 5 4 ಅದ ಇವತ್ತು 4 30 31 32 4 ಏನೋ ಡೇಟ್ ಅದ. 7 days ಟೈಮ್ ಇರ್ತದ ತಕರಾರು ಕೊಡಕ್ಕೆ. ಅಲ್ಲ ನಾನು ಹೇಳ್ತೇನೆ 7 days ಟೈಮ್ ಇರ್ತದೆ ತಕರಾರು ಕೊಡಕ್ಕೆ. ಆ 7 days ಒಳಗಾಗಿ ಯಾವ್ದಾದ್ರು ತಕರಾರು ಬಂತು ಸರಿ, 7 days ಒಳಗೆ ತಕರಾರು ನೀವು 7 days ಆದ ನಂತರ ಕೊಡ್ತದೆ ಭೂಮಿ ಸಿಸ್ಟಮು ತಗೊಳಲ್ಲ, ಭೂಮಿ ಸಿಸ್ಟಮ್ ತಗೊಳಲ್ಲ. ಅದಕ್ಕೆ ನಿಮ್ಗೆ ಈಸಿಯಾಗಿ ಸೀದಾ ಭೂಮಿಗೆ ಹೋಗಿ ತಕರಾರು ಹಾಕೊಟ್ರಿ ಅಂತ ಹೇಳ್ತಾ ಇದ್ದೀನಿ ಕೊಡ್ತೇವೆ. ನನ್ನ ಆಫೀಸ್ ಇತ್ತು, ನನ್ನ ಟಪಾಲಿಗೆ ಹೋಗ್ತದೆ. ಏನು ಮಾಡ್ದ ತಗೋ ಸಾಹೇಬ್ರ ನೋಡ್ದ ಕೊಡ್ರಿ. ಅಲ್ಲ ಸರ್, ಇದು ರಿಶ್ಯೂಡ್ ಅಂತ ನೀವು ಸಿಗ್ನೇಚರ್ ಅದೇ ರೀ, ಇದಕ್ಕೆ ಒಬ್ರು ನೀವು ಸಿಬ್ಬಂದಿ ನಿಮ್ಮ ವಿಚಾರ ರಿಸೀಟ್ ಕೊಡ್ಲಿಕ್ರಿ ಅಲ್ಲಿ ತಗೊಂಡ್ ಕೇಳ್ತಾರೆ. ಅವ್ರು ಇದಕ್ಕೆ ಸಿಕ್ಕ ಹಾಕಿ ಕೊಡ್ತಾರೆ. ನಿಮ್ಗೆ ಅರ್ಜೆಂಟ್ ಕ್ಲಿಯರ್ ಕಟ್ ಹೇಳ್ತೇವೆ, ಹೋಗಿ ಮುಂದೆ ಕೊಡ್ರಿ ಅಂತ ಹೇಳಿ ಕೊಡ್ತೇವೆ ಬಿಡ್ರಿ ಮೇಡಮ್. ಇದು ತೊಂದ್ರೆ ಅವ್ರು ರಿಶ್ಯೂಡ್ ಕೊಡ್ರಿ. ಯಾಕೆ ಹಿಂಗೆ ಕನ್ಫ್ಯೂಸ್ ಮಾಡಕ್ಕೆ? ನೀವು ಮಾಡಿ ನಾವು ಕನ್ಫ್ಯೂಸ್ ಮಾಡಿರೋದು. ಹಲೋ, ನಾನು ಕನ್ಫ್ಯೂಸ್ ಫೋನ್ 5 ನಿಮಿಷ ಏನಪ್ಪ ಇದು ಸರ್ವೆ ನಂಬರ್ 36ಕ್ಕೆ ತಕರಾರು ಕೊಟ್ಟಿದ್ದಾರೆ, ಇಲ್ಲ ಟೇಬಲಿಗೆ ಕೊಟ್ಟಿದ್ದಾರೆ, ತಕರಾರು ಕೊಟ್ಟಿದ್ದಾರೆ, ಬಂದು ಒಯ್ರಿ ಯಾರಾದರೂ. ಆಯ್ತು, ಕಳಿಸ್ಕೊಡ್ತೀನಿ. ಆಧಾರ್ ಕಾರ್ಡ್ ಒಂದು ಕೊಡಿ. ಎಲ್ಲಿದೆ ಆಧಾರ್ ಕಾರ್ಡ್? ಅದಕ್ಕೆ ನಿಮ್ಗೆ ಅಲ್ಲೇ ಕೊಟ್ಕೊಡ್ರಿ. ನೀವು ಹೇಳಿದ್ರೆ ಅರ್ಥನೇ ಆಗಿಲ್ಲ. ನಾ ಹೇಳ್ತಾ ಇದ್ದೀನಿ ಸಿ ಬೇರೆ, ನಿಮ್ಗೆ ಹೇಳ್ತಾರೆ ನಾನೇ ಅಲ್ಲೇ ಕೊಡ್ತೀನಿ. ಎಲ್ಲ ಜನ ಶಾಲೆ ಕೊಟ್ಟಿದ್ದೀವಿ, ಕೆಲವು ಜನ ಪ್ರೈವೇಟ್ ಸೇರಿಸ್ಕೊಂಡಿದ್ದಾರೆ. ನಮ್ಗೆ ಅದಕ್ಕೆ ಸರ್ ಅದನ್ನೆಲ್ಲ ಅದನ್ನು ಮೆನ್ಷನ್ ಮಾಡೋದು ನಾವು ಪರ್ಫೆಕ್ಟ್ ಕೊಡ್ತೀವಿ. ಈಗ ನಾನು ನನ್ನ ಟಪ್ಪಲ್ಲ ಎಂಟ್ರಿ ಮಾಡಿ ಮತ್ತೆ ಅದು ಭೂಮಿ ಕೊಡ್ಬೇಕು, ಅದು ಉಲ್ಟಾ ಪಲ್ಟಾ ಆಗ್ತದೆ. ಅದಕ್ಕೆ ನೀವು ನೇರವಾಗಿ ಅಲ್ಲೇ ಕೊಡಿ ಅಂತ ನಾನು ಹೇಳಿದೆ. ಮುಖ್ಯ ನಿಮ್ಮಲ್ಲಿ ಎದುರ್ಕೊಂಡು ತಕರಾರು ಹಾಕಿದ್ರು ಮುಂದೆ ಹೋಗ್ತೀವಿ. ನಿಮ್ಮ ಆಧಾರ್ ಕಾರ್ಡ್ ಕೊಡಿ. ಮತ್ತೆ ಕೋಡ್ವ ನಿಮ್ಮ ಡಿಸ್ಕೌಂಟ್ ಆಗಿದೆ ಅಂತ ಇಲ್ರಿ 21 ವರ್ಷ ಟೈಮಿಂಗ್ ಇದೆ. ಮುಖ್ಯಪ್ಪ ಅಂತ ಹೇಳಿದ್ದೇನೆ. ಅದು ಕಮಿಷನರ್ ನೇಮಕ ಮಾಡಿ 21 ಅವ್ರು ರಿಪೋರ್ಟ್ ಸಲ್ಲಿಸ್ಬೇಕಂತ ಆಗಿದ್ರಿ ಅವರು. ಮತ್ತು ಇವರು ಕರೆದು ಹಾಕೊಂಡು ಕೀಳು ಕುಂದ್ರಾಗುತ್ತಾರೆ ಅಷ್ಟು. ಏನು ನಮ್ಗೆ ಒಂದು ತಿಳಿಯಾರಂಗೆ ನ್ಯಾಯ ಬೆಲೆ ಮೇಲಾರಂಗೆ ಆಗಿತ್ತು.
21ಕ್ಕೆ ನೇಮಕ ಮಾಡ್ಯಾರ ನೀವು 21ಕ್ಕೆ ಕಮಿಷನ್ ನೇಮಕ ಮಾಡ್ಯಾರ ಅದ್ರೊಳಗೆ ಇವ್ರು ಹೆಂಗೆ ಬೇಕಾದ್ರೆ ಭೂಮಿ ಚೇಂಜ್ ರೊಕ್ಕ ಕೊಟ್ಟು ಹಗ್ಗ ಕೈ ಕಟ್ಕೊಂಡಂಗಾಯ್ತು. ಅಲ್ರಿ ಮೇಡಮ್ ಅದು ಏನೇ ರೀ ನಾವು ಕಾನೂನು ಹೋರಾಟ ಮಾಡ್ತೀವಿ ಮೇಡಮ್ ಮಾಡಿ ನಾನು ಬೇಡ ಅಂತ ಇಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ ಅದೇ ಹೇಳ್ತಾ ಇದ್ದೀನಿ. ಇಲ್ಲ ಸರಿ ಟೆನ್ಷನ್ ತಗೊಂಡಾಗ ಗೀಸಿ ಬೇರೆ ಏನು ಮಾಡೋಕ್ಕಾಗುತ್ತೆ ನಾನು ತೊಗೊಂಡೆ ಇದು ಇಮಿಡಿಯೇಟ್ ಆಗಿ ಭೂಮಿ ಕೊಡು, ಅವ್ರೊಂದು ಆಧಾರ್ ಕಾರ್ಡ್ ಕೊಡ್ತಾರೆ. ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಈಗ ತಕರಾರು ಇವತ್ತೇ ಹಾಕ್ಬೇಕು. ಮತ್ತೆ ನಾವು ಹೋರಾಟ ಮಾಡಕ್ಕೆ ಸಿದ್ಧದೆ ಸರ್ ಇದಾಯ್ತು. ಮೇಡಮ್ ನಾವು ಹೋರಾಟ ಮಾಡಕ್ಕೆ ಸಿದ್ಧದೇವ್ರಿ ಇದಕ್ಕೆ ಈಗ ಲೆಟರ್ ಬೀದಿಗಳಾಕೆ ಸಿದ್ಧದೇವ್ರಿ ಆಧಾರ್ ಕಾರ್ಡ್ ತಗೋ. ಯಾಕಂದ್ರೆ ಭೂಮಿ ಒಳಗೆ ಏನು ಬೇಕಾದ್ರೂ ಚೇಂಜಸ್ ಮಾಡ್ಕೊಟ್ಬಿಟ್ಟಾರೆ ಹಾ? ಅದು ಕೊಟ್ಟು ಹೀಗೆ ಕೊಟ್ಟಕ್ಕೆ ಅಬ್ಜೆಕ್ಷನ್ ಹಾಕಿ ಎಂಟ್ರಿ ಮಾಡಂತಾರೆ. ಕೊಟ್ಟು ಸೈನ್ ತಗೊಂಡಿದ್ದೀನಿ. ಏನಾಗಿದೆ? ಬರ್ರಿ ಕಾಕ ನೋಡಿ ವಯಸ್ಸಿನಾಗ ಏನು ಭಾಳ ಅರ್ಜೆಂಟ್ ಮಾಡಿ ನಾವು ಹೊರಗೆ ಸಾಹೇಬ್ರ ಹಾಸ್ತಿಲ್ಲ ಇಲ್ಲಿ ಮೇಡಮ್ ಸಾಹೇಬ್ರ ಹಾಸ್ತೀನಿ